ರಾಜ್ಯದ ಭಾರತೀಯ ವಿಧಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರು ಪರಿಹರಿಸಿ ಬಹುಜನರ ವೇದನೆಯ ಆಳಸರಿಗೆ ಮಾದರಿಯಾದ ರಾಜ ಯೋಗಿಯ ಮೈಸೂರು ಹಲವಾರು ವಿಶೇಷತೆಗಳನ್ನು ಒಳಗೊಂಡು ಅರಮನೆ. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಇದೇ ಕಾರಣದಿಂದ ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡದೆ ಆನಂದ. ಕಣ್ಣಿಗೆ ಒಳ್ಳೆ ನೋಟ ಬೊಂಬಾಟಿಲ್ಲಿ ಊಟ ಬಲ್ಗೂರಿಲಿ ಈ ಜಾಟ ನೋಡ್ತಿದ್ರೆ ಕನ್ನಂಬಾಡಿ ಜುಮ್ಮಂತು ನಾರನಾಡಿ ಸರಂಡಿಗೆ ಹೊಡಿ ಸಲ್ಯೂಟ ರಂಗಿನ ಮನಸ್ಸಿಗೆ ಮರುಚೇತ ಇಲ್ಲಿರೋ ಜನರ ಸುಂದರ ಸಿರಿನಂದನ. ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಸ್ವಾತಂತ್ರ್ಯ ಬಂತು, ದೇಶಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಇರಲಿಲ್ಲ. ಆಗ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ರಚನೆ ಮಾಡುವ ಅನಿವಾರ್ಯ ಬಂತು. ಆಗ ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 28ರಂದು ಒಂದು ಕಮಿಟಿನ ನೇಮಿಸಲಾಯಿತು. ಆ ಕಮಿಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮುಂತಾದವರಿದ್ದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಜನವರಿ 26, 1950ರಂದು ಭಾರತ ತನ್ನದೇ ಆದಂತಹ ಒಂದು ಸಂವಿಧಾನ ಹೊಂದುವಂತಾಯಿತು. ಹಾಗಾಗಿ ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಿದೆವು. ಎಲ್ಲ ಸಂವಿಧಾನಗಳಿಗಿಂತ ಭಾರತದ ಸಂವಿಧಾನ ಅತ್ಯಂತ ವಿಶಾಲವಾದ ಹಾಗೂ ಹೆಚ್ಚು ವಿವರಿಸಿದ ಸಂವಿಧಾನವಾಗಿದೆ. ಅಮೆರಿಕ ಸಂವಿಧಾನ ಕೇವಲ 7 ಅನುಚ್ಛೇದ
ಈ ಸಂವಿಧಾನವನ್ನು ಈ ಸಂವಿಧಾನ